ನಮಸ್ಕಾರ ಫ್ರೆಂಡ್. ನೋಡಿ, ಇವರು ನಮ್ಮ ಸ್ನೇಹಿತರು. ಇವರಿಬ್ಬರು ಇಲ್ಲೊಂದು ಮನೆ ಮಾಡಿಕೊಂಡು ಆರಾಮಾಗಿ ಇಬ್ಬರೇ ಇದ್ದಾರೆ. ಯಾರು ಸವಾಸ ಬೇಡ ಅಂದ್ಕೊಂಡು. ಯಾರು ಸವಾಸ ಬೇಡ ಅಂದರೆ ಇವರಿಬ್ರಿಗೂ ಮದುವೆ ಆಗಿಲ್ಲ, ಹೆಣ್ಗಳು ಸಿಕ್ಕಿಲ್ಲ. ಇಬ್ಬರು ರೈತರು, ಊರು ಬಿಟ್ಟು ಬೆಂಗಳೂರಿಗೆ ಬಂದವ್ರೆ. ಆದರೂ ಇಲ್ಲೂ ಎಳ್ನೀರು ವ್ಯಾಪಾರ ಮಾಡ್ತಾರೆ ಇಬ್ಬರೂ. ನೋಡಿ, ಇವರಿಬ್ಬರು ಹಿಂಗಿದ್ದಾರೆ. ಇವ್ರಿಗೂ ಮನೆ ಜಮೀನು ಎಲ್ಲ ಐತೆ. ರೈತರು ನೋಡೋಕೆ ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ಹೆಣ್ಣು ಕೊಟ್ಟಿಲ್ಲ. ತುಂಬ ರೈತರು, ದುಡ್ಡು ಕಾಸು ಮನೆ ಎಲ್ಲ ಐತೆ. ಆದ್ರೂ ಒಳ್ಳೆ ಹೃದಯವಂತರು, ತುಂಬ ಒಳ್ಳೆಯವರು. ಇಂಥವ್ರಿಗೆ ಹೆಣ್ಣು ಸಿಕ್ಕಿದ್ರೆ ಬಂಗಾರದಾಗ ಸಾಕೊಳ್ಳೋರು. ಇಂಥವ್ರನ್ನೆಲ್ಲ ನೋಡಲ್ಲ ನಮ್ಮ ಹೆಣ್ಮಕ್ಳು. ಎಲ್ಲದ್ದು ಇದೇನೋ ಅಂತಾರಲ್ಲ, ನನಗೆ ಗೊತ್ತಿಲ್ಲ, ಅಲ್ಲಲ್ಲ, ತಳಕು ಬಳಕೋಕೆ ಕಾಲ, ತಳಕು ಬಳಕೋಕೆ ಕಾಲ, ಒಳ್ಳೇದಕ್ಕೆ ಕಾಲಿಲ್ಲ. ಇವ್ರು ಪ್ಯೂವರು. ಇವ್ರ ಮನಸ್ಸಲ್ಲಿ ಏನೂ ಇಲ್ಲ. ನಾಟಿ ಇದ್ದಂಗೆ ಇವ್ರು ಇದ್ದಂಗೆ ಮಾತಾಡ್ತಾರೆ. ಇವ್ರು ಊರಲ್ಲಿ ಹೆಂಗಿದ್ದಾರೋ ಬೆಂಗಳೂರು ಬಂದರು ಹಂಗೆ ಇದ್ದಾರೆ. ಪ್ಯೂರ್ ಆಗಿದ್ದಾರೆ ಇವರು. ನಾನು ಇವತ್ತಿನ ನೋಡ್ತಲ್ಲ, ಭಾಳ ದಿನ ನೋಡ್ತಾ ಇದ್ದೀನಿ. ಎಲ್ಲರೂ ಚೇಂಜ್ ಆಗ್ತಾರೆ, ಇವ್ರು ಚೇಂಜ್ ಆಗಿಲ್ಲ. ಪ್ಯೂರ್ ಆಗಿದ್ದಾರೆ, ಹಳ್ಳಿ ಮನುಷ್ಯರು. ಬಟ್ ಇವರು ಕೆಲವರು ಇಂಥ ಪ್ಯೂರ್ನ ಮದುವೆ ಮಕ್ಕಳಲ್ಲ. ತಳಕು ಬಳಕು ಕಾಲ ಇಲ್ಲ ಅಂತ ನಂಗೆ ಸುಮ್ಮನೆ ಏನೋ ಒಂದು ಸೋಕಿ ಮಾಡ್ಕೊಂಡು ಚೆನ್ನಾಗಿ ಹಾಯ್ ಬಾಯ್ ಹಾಕೊಂಡು ಸ್ಟೈಲಾಗಿರೋ ಹುಡುಗರನ್ನ ನೋಡ್ಬಿಟ್ಟು ಬುಡುಗು ಬಿದ್ದೈತಾರೆ. ಇಂಥವ್ರನ್ನ ಮಾಡ್ಕೊಳ್ಳಲ್ಲ ಪಾಪ. ನೋಡಿ, ಇವರಿಬ್ಬರೇ ಅಡುಗೆ ಮಾಡ್ಕೊಳ್ಳೋದು, ಇವ್ರಿಯ ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಹಾಂ, ಮದುವೆ ಈಗ ಹೆಣ್ಣು ಸಿಕ್ಕವ್ರು ಮದುವೆ ಮಾಡ್ಕೊತೀರಿಲ್ಲಪ್ಪ ನೀವು? ಮಾಡ್ಕೊತೀರಾ? ಎಲ್ಲಿ ಹೆಣ್ಣು ಕೊಡೋರು ಇಲ್ವಲ್ಲ ಮರಯ್ಯ. ಹೆಣ್ಣು ಸಿಕ್ಕವ್ರು ಗ್ಯಾರಂಟಿ ಮಾಡ್ಕೊತೀರಾ? ಇಲ್ಲ ಅಂದ್ರೆ ಹಿಂಗೆ ಇರ್ತೀರಾ? ಜೀವನ ಬರುತ್ತಾ ಹಿಂಗೆ ಇರ್ತೀರಾ? ದೇವ್ರೆ, ಆ ದೇವರು ಬೇಗ ಕಂಡುಬಿಟ್ಟು ಇವ್ರಿಗೆ ಒಂದು ಒಳ್ಳೆ ಹೆಣ್ಣುಗಳು ಸಿಕ್ಕಿ ಮದುವೆ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಶೇರ್ ಮಾಡಿ. ಇವ್ರಿಗೆ ಯಾರು ಹೆಣ್ಣು ಸಿಕ್ಕಿದ್ರೆ ಒಂದೇನೋ ಒಂದು ಒಳ್ಳೇದಾಗಲಿ ಅಂತ, ನೀವು ಒಂದು ಯಾರು ಹೆಣ್ಣು ಸಿಕ್ಕಿದ್ರೆ ಬಡವರು ಒಂದು ಒಳ್ಳೇದಾಗಲಿ ಅಂತ ಇದು ಮಾಡಿ ಆಶೀರ್ವಾದ ಮಾಡಿ. ನಾನು ಇಷ್ಟು ಕೇಳ್ಕೊತೀನಿ. ಅಷ್ಟೇನಾ?